ಮೊಬೈಲ್ ತೆಗೀರಿ. ನೋಡಿ ಎರಡು ವಯಸ್ಸು ಆಗಲ್ಲ ಡಾಕ್ಟರ್ ಏನು ಹೇಳಿದ್ದಾರೆ? 2 ವಯಸ್ಸು ಆಗಲ್ಲ ಅಂತವ್ರೆ. ಅವ್ರು ಹೇಳ್ತಿದ್ರೆ ಇಂಜುರೀಸ್ ತರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಏಯ್ ಕುಡಯ್ಯ ಊಟನೇ ಮಾಡೋದಿಲ್ಲ. ಅವ್ರ ಮನೇಲಿ ಇರೋದು ಅವ್ರ ಒಬ್ಬನೇ. ಅವ್ರ ಮೇಲೆ ಡಿಪೆಂಡ್ ಆಗಿರೋದಲ್ಲ. ಅವ್ರ ಮೇಲೆ ಟ್ರೀಟ್ಮೆಂಟ್ ಏನ್ ಖರ್ಚು ಬೀಳುತ್ತೆ ಅದೆಲ್ಲ ಅವೆಲ್ಲ ಗೌರ್ಮೆಂಟ್ ಮಾಡ್ತೀವಿ. ಆಮೇಲೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದನ್ನು ಕೊಡ್ತಾರೆ. ಪುನಃ ಇದು ಹೆಚ್ಚು ಇದಾಗಬೇಕು ಅಂದಾಗ ಬೇರೆ ಇದು ಮಾಡಿ ಇವ್ರಿಗೆ 15 ಲಕ್ಷ ಇತ್ತು. ನಾನು 20 ಪರಿಹಾರ ಕೊಟ್ಟು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ದಂಗೆ ಈಗ ಅವ್ರು ಇದನ್ನು ಬೆಡ್ ರಿಟರ್ನ್ ಸರ್ ಹೇಳಿದ್ ಕರೆಕ್ಟ್. ಹಾಸ್ಪಿಟಲ್ ನೋಡ್ಕೊಳ್ಳೋಣ. ಒಬ್ಬ ಒಂದು ಜೀವನ ಕಾಲಕ್ಕೆ ಏನ್ ಸರ್ಕಾರ ಏನ್ CM ಹೇಳಿದ್ದಾರೆ ಮಾಡೋಣ. ಅನ್ಫಾರ್ಚುನೇಟ್ ಆಗ್ಬಾರ್ದಾಗಿತ್ತು. ಪಾಪ ಅವ್ನು ಕೆಲಸ ಅವ್ರು ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಹೋಗಿದ್ದಾರೆ ಪಾಪ ಬದುಕ್ಲಿ ಅವನು ಚೆನ್ನಾಗಿ. ಕಣ್ಣು ಬರಲ್ಲ ಕಷ್ಟ ಅಂತ ಡೊನೇಟ್ ಮಾಡ್ತಾರಲ್ಲ ಅವ್ರು ಡ್ಯಾಮೇಜ್ ಆಗಿದೆ. ಒಂದ್ರದಂತೂ ಆಪ್ಟಿಕ್ ನರ್ವ್ ಹೋಗಿದೆ ಅಂತ ಹೇಳಿದ್ದಾರೆ. ನರ್ವದ ಮೇಲೆ ಏನು ಮಾಡೋದು? ಅಲ್ಲ ಕಳ್ಕೊಂಡ್ಬಿಟ್ಟಿತ್ತು. ಪಾಟಿ ಬೀಳಾಗಿತ್ತು. ಕಣ್ಣಿಗೆ ಪಂಚದಲ್ಲಿ ಹೊಡಿತದಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತಿ. ಆ ಆನೆ ನೋಡಕ್ಕೆ ಜನ ಗೂಡು ಪದೇಲ್ಲ ಹೋಗಿದ್ದಲ್ಲ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದ ಇದು ಎಲ್ಲ ಒಟ್ಟ ತುದಿನೂ ಅಲ್ಲ ಬೆಳಗ್ಗೆ ಬಂದಿದೆ ಸರ್. ಅವ್ರಿಗೆ ಮಾಡಿಲ್ಲ ರೀ, ನಡೀತಾ ಇದೆ. ನಡೀತಾ ಇದೆ ಸರ್. 2 ಕಣ್ಣುಗಳು ದೃಷ್ಟಿಗೆ ಹೋಗಿದೆ ಸರ್. ದೃಷ್ಟಿ ಬರಲ್ಲ ಇನ್ನು. ನರ ಎಲ್ಲ ಹೋಗ್ಬಿಟ್ಟಿದೆ ಸರ್. ಡಾಕ್ಟರ್ ಹೇಳಿದ್ರು ಬರಲ್ಲ. 11 ಗಂಟೆ ಪರಿಹಾರ ಕೊಟ್ಬಿಡ್ರಿ. ಪುನಃ ನಾವು ರಿವೈವ್ ಮಾಡ್ಕೊಂಡು ಇಂಜುರಿ ಆದಾಗ ಫುಲ್ ಆಮೇಲೆ ಇದೆಲ್ಲ ನೋಡ್ಕೊಳ್ಳಿ. ಹಾಸ್ಪಿಟಲ್ ಮೊಬೈಲ್ ತೆಗೀರಿ. ನೋಡಿ 2 ವಯಸ್ಸು ಆಗಲ್ಲ ಡಾಕ್ಟರ್ ಏನು ಹೇಳಿದ್ದಾರೆ? 2 ವಯಸ್ಸು ಆಗಲ್ಲ ಅಂತವ್ರೆ. ಅವ್ರು ಹೇಳ್ತಿದ್ರೆ ಇಂಜುರೀಸ್ ತರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಏಯ್ ಕುಡಯ್ಯ ಊಟನೇ ಮಾಡೋದಿಲ್ಲ. ಅವ್ರ ಮನೇಲಿ ಇರೋದು ಅವ್ರ ಒಬ್ಬನೇ. ಅವ್ರ ಮೇಲೆ ಡಿಪೆಂಡ್ ಆಗಿರೋದಲ್ಲ. ಅವ್ರ ಮೇಲೆ ಟ್ರೀಟ್ಮೆಂಟ್ ಏನ್ ಖರ್ಚು ಬೀಳುತ್ತೆ ಅದೆಲ್ಲ ಅವೆಲ್ಲ ಗೌರ್ಮೆಂಟ್ ಮಾಡ್ತೀವಿ. ಆಮೇಲೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದನ್ನು ಕೊಡ್ತಾರೆ. ಪುನಃ ಇದು ಹೆಚ್ಚು ಇದಾಗಬೇಕು ಅಂದಾಗ ಬೇರೆ ಇದು ಮಾಡಿ ಇವ್ರಿಗೆ 15 ಲಕ್ಷ ಇತ್ತು. ನಾನು 20 ಪರಿಹಾರ ಕೊಟ್ಟು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಳ್ದಂಗೆ ಈಗ ಅವ್ರು ಇದನ್ನು ಬೆಡ್ ರಿಟರ್ನ್ ಸರ್ ಹೇಳಿದ್ ಕರೆಕ್ಟ್. ಹಾಸ್ಪಿಟಲ್ ನೋಡ್ಕೊಳ್ಳೋಣ. ಒಬ್ಬ ಒಂದು ಜೀವನ ಕಾಲಕ್ಕೆ ಏನ್ ಸರ್ಕಾರ ಏನ್ CM ಹೇಳಿದ್ದಾರೆ ಮಾಡೋಣ. ಅನ್ಫಾರ್ಚುನೇಟ್ ಆಗ್ಬಾರ್ದಾಗಿತ್ತು. ಪಾಪ ಅವ್ನು ಕೆಲಸ ಅವ್ರು ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಹೋಗಿದ್ದಾರೆ ಪಾಪ ಬದುಕ್ಲಿ ಅವನು ಚೆನ್ನಾಗಿ. ಕಣ್ಣು ಬರಲ್ಲ ಕಷ್ಟ ಅಂತ ಡೊನೇಟ್ ಮಾಡ್ತಾರಲ್ಲ ಅವ್ರು ಡ್ಯಾಮೇಜ್ ಆಗಿದೆ. ಒಂದ್ರದಂತೂ ಆಪ್ಟಿಕ್ ನರ್ವ್ ಹೋಗಿದೆ ಅಂತ ಹೇಳಿದ್ದಾರೆ. ನರ್ವದ ಮೇಲೆ ಏನು ಮಾಡೋದು? ಅಲ್ಲ ಕಳ್ಕೊಂಡ್ಬಿಟ್ಟಿತ್ತು. ಪಾಟಿ ಬೀಳಾಗಿತ್ತು. ಕಣ್ಣಿಗೆ ಪಂಚದಲ್ಲಿ ಹೊಡಿತದಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತಿ.
ಆ ಆನೆ ನೋಡಕ್ಕೆ ಜನ ಗೂಡು ಪೊದೆಲ್ಲ ಹೋಗಿದ್ದಲ್ಲ ಬಂದ್ಬಿಟ್ಟು ನೀವು ಕೆಲಸ ಅವರು ಮಾಡ್ತಿದ್ದ ಇದು ಎಲ್ಲ ಹೊಂಟಾಗ ತುದಿನೂ ಅರ್ಧ ಹೊಂಟಾಗ ಬೆಳಗ್ಗೆ ಬಂದಿದೆ ಸರ್ ಅವ್ರಿಗೆ ಆಪರೇಷನ್ ಮಾಡಿದ್ದಾರೆ. ಇದು ಮಾಡಿಲ್ಲ ರೀ, ನಡೀತಾ ಇದೆ ಆಪರೇಷನ್ ಆಪರೇಷನ್. ನಡೀತಾ ಇದೆ ಸರ್. 2 ಕಣ್ಣುಗಳು ದೃಷ್ಟಿಗೆ ಹೋಗಿದೆ ಸರ್. ದೃಷ್ಟಿ ಬರಲ್ಲ ಇನ್ನು. ಡಾಕ್ಟರ್ ಹೇಳಿದ್ರು ಬರಲ್ಲ. 11 ಗಂಟೆ ಪರಿಹಾರ ಕೊಟ್ಬಿಡ್ರಿ. ಎಷ್ಟು ಕೊಡ್ತೀರಿ? ಪುನಃ ನಾವು ರಿವೈವ್ ಮಾಡ್ಕೊಂಡು ಮಾಡ್ಬೇಕು ಮಳೆ ಹೊತ್ತಲ್ಲ ಈಗ. ಇಂಜುರಿ ಆದಾಗ ಫುಲ್ ಆಮೇಲೆ ಇದೆಲ್ಲ ನೋಡ್ಕೊಳ್ಳಿ. ಹಾಸ್ಪಿಟಲ್ ಹಾಸ್ಪಿಟಲ್ ಚಾರ್ಜಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.